ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. 39 + 1 ಟೋಟಲ್ ಎಷ್ಟಾಯಿತು? 40. ಈ 40 ಅನ್ನೋದನ್ನು ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಡ್ತು. ಬಿ ಜೆ ಪಿ ಅವಧಿಯಲ್ಲಿ 40% ಕಮಿಷನ್ ತಗೋತಾರೆ, ನಮಗೆ ಅಧಿಕಾರ ಕೊಟ್ಟು ನೋಡಿ, ಸ್ವಚ್ಛ ಸುಂದರ ಹಂಸಕ್ಷೀರ ನ್ಯಾಯದ ಆಡಳಿತ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. 40% ಕಮಿಷನನ್ನು ಗುತ್ತಿಗೆದಾರರಿಂದ ಪಡೆದ ಬಿ ಜೆ ಪಿಗರನ್ನು ಜೈಲಿಗೆ ಹಾಕ್ತೀವಿ ಅಂದರು. ಜನ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬಿದರು, ಅಧಿಕಾರ ಕೊಟ್ಟರು. ಆದರೆ ಈಗ ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಬದಲಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೇಲೆ ಕೂಡ ಅದೇ 40% ವಿಚಾರಕ್ಕೆ ಕೇಸ್ ದಾಖಲಾಯಿತು, ಸಮನ್ಸ್ ಕೂಡ ಜಾರಿ ಆಯಿತು. ಯಾಕೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಹಿಂದಿನ ಸರ್ಕಾರದ ಗೋಟಾವಳಿಗಳನ್ನು ಬಿಚ್ಚಿಟ್ಟಿಲ್ಲ? ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೀತಾ ಇದೆಯಾ? ಇಲ್ಲ. ಸಿದ್ದು ಸರ್ಕಾರದಷ್ಟು ಭ್ರಷ್ಟಾಚಾರಿ ಸರ್ಕಾರ ಇನ್ನೊಂದಿಲ್ಲ. ಸಿದ್ದು ಸರ್ಕಾರದಲ್ಲಿ 39 + 1 40% ಲೆಕ್ಕವೇ ಇಲ್ಲ. ಬದಲಾಗಿ 40+ ಇಂದ ಶುರುವಾಗೋದು ಅನ್ನೋ ಮಾತು ಬಂದಿದೆ. ಇದೊಂದು ಮಾತನ್ನು ಬಿ ಜೆ ಪಿ ಅಥವಾ JDS ನಾಯಕರು ಹೇಳಿದ್ದಿದ್ರೆ ಅಷ್ಟೊಂದು ಮಹತ್ವ ಕೊಡೋ ಅಗತ್ಯ ಇರ್ತಾ ಇರಲಿಲ್ಲ. ಇದನ್ನು ಹೇಳಿದ್ದು ಸ್ವತಃ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯನವರ ಒಂದು ಕಾಲದ ಪರಮಾಪ್ತ, ತುಮಕೂರು ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೂ ಆಗಿರೋ AD ಬಲರಾಮಯ್ಯ. ಇನ್ನೂ ಪಕ್ಷದಲ್ಲಿ ಸಕ್ರಿಯವಾಗೇ ಇದ್ದಾರೆ. ಸಿದ್ದು ಸರ್ಕಾರದಲ್ಲಿ ಶಾಸಕರು ಸಚಿವರಿಗೆ ಮಾತ್ರ ಲಂಚವನ್ನು ಕೊಟ್ಟರೆ ಸಾಲೋದಿಲ್ಲ, ಅಧಿಕಾರಿಗಳಿಗೂ ಕೂಡ ಕೊಡೋ ವ್ಯವಸ್ಥೆ ಶುರುವಾಗಿದೆ. ಸ್ಥಳೀಯ ಗುತ್ತಿಗೆದಾರರ ಕಂಪ್ಲೇಂಟ್ ಮೇಲೆ ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಲೋಕಾಯುಕ್ತ ಪೊಲೀಸರು ಕೆಲವು ಇಂಜಿನಿಯರ್ಗಳ ಮನೆ ಕಚೇರಿ ಮೇಲೆ ದಾಳಿ ಮಾಡಿ ಅರೆಸ್ಟನ್ನು ಮಾಡಿದರು. ಆ ಆರೋಪಿಗಳು ಜಲಜೀವನ್ ಮಿಷನ್ ಅಡಿಯಲ್ಲಿ ಮಾಡಿದ ಕಾಮಗಾರಿಗೆ ಬಿಲ್ಲನ್ನು ಕ್ಲಿಯರ್ ಮಾಡೋಕ್ಕೆ ಲಂಚ ಕೇಳ್ತಾ ಇದ್ರಂತೆ. ಅದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಈ ಥರ ಬಲರಾಮಯ್ಯ ಹೇಳಿದ್ದಾರೆ. ಮೋಸ್ಟ್ಲಿ ಚುನಾವಣೆ ಗೆಲ್ಲೋಕೆ ಒಂದಿಷ್ಟು ಹಸಿ ಸುಳ್ಳುಗಳನ್ನು ಹೇಳಿಕೊಂಡು ಪ್ರಚಾರ ಮಾಡಿದ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತು. ಅಧಿಕಾರಿಗಳ ಮೂಲಕ ಲೂಟಿ ಹೊಡೆಯೋ ಗ್ಯಾರಂಟಿಯನ್ನು ತಮಗೆ ತಾವೇ ಕೊಟ್ಕೋತೀವಿ ಅಂತ ಓಪನ್ ಆಗಿ ಹೇಳಿರಲಿಲ್ಲ. ಎಲ್ಲ ಗಪ್ಚುಪ್ ವ್ಯವಹಾರಗಳು, ಗಪ್ಚುಪ್ ಗ್ಯಾರಂಟಿ. ಗುತ್ತಿಗೆದಾರರು ಆಲ್ಮೋಸ್ಟ್ 50% ಹಣವನ್ನು ಈಗ ಕೊಡಬೇಕಾಗಿದೆ ಅಂತಾರಲ್ಲ, ಇದನ್ನು ಸುಳ್ಳು ಆರೋಪ ಅಂತ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗೆ ಕೂಡ ಹೇಳ್ತಾ ಇಲ್ಲ. ಇನ್ಫ್ಯಾಕ್ಟ್ ಆರೋಪ ಮಾಡಿರೋದೇ ಕಾಂಗ್ರೆಸ್ ನಾಯಕ. ಒಂದು ಕಾಮಗಾರಿಗೆ ಬಿಡುಗಡೆಯಾದ ಹಣದಲ್ಲಿ ಅರ್ಧ ಪಾಲು ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಆ ಕಾಮಗಾರಿಯ ಕ್ವಾಲಿಟಿ ಹೇಗಿರಬೇಡ? ಗುತ್ತಿಗೆದಾರನ ಲಾಭನೂ ಅದರಲ್ಲೇ ಇರಬೇಕಲ್ಲ. ಸೊ 20% ರಿಂದ 30% ಅಷ್ಟೇ ಕಾಮಗಾರಿಗೆ ಹೋಗಬಹುದು. ಇದು ಸಿದ್ದು ಸರ್ಕಾರದ ನಯಾ ಕರ್ನಾಟಕ. 2013ರ ವಿಧಾನಸಭಾ ಚುನಾವಣೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರಾಗಿ ಗುರುತಿಸಿಕೊಂಡವರು ಈ ಬಲರಾಮಯ್ಯ. ಅವರು ಹೇಳೋ ಪ್ರಕಾರ ಇವರು ಒಂದು ವೇಳೆ ಕಮಿಷನ್ ಕೊಡಲ್ಲ, ಇವತ್ತಾಗಲ್ಲ, ಬಿಲ್ ಆದಮೇಲೆ ಕೊಡ್ತೀನಿ ಅಂತ ಮಾತಾಡಿದರೆ ಮುಲಾಜೆ ಬೇಡ, ಗುತ್ತಿಗೆದಾರರ ಬಿಲ್ಗಳನ್ನು ಕ್ಲಿಯರ್ ಮಾಡಬೇಡಿ ಅಂತ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರಂತೆ. ಬಾಪ್ರೆ, ಒಂದು ಕಡೆ ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಂತಾರೆ, ಹಿಂದುಳಿದ ವರ್ಗಕ್ಕೆ ಸೇರಿದ ಹಣವನ್ನು ಬಳಕೆ ಮಾಡ್ತಾರೆ. ಕೋಟಿ ಕೋಟಿ ಹಣ CM ಸಿದ್ದರಾಮಯ್ಯ ಹಣಕಾಸು ಇಲಾಖೆಯಿಂದ ಜಮಾ ಆಗುತ್ತೆ. ಆ ಜಮಾ ಆದ ದುಡ್ಡು 16 ಅಕೌಂಟ್ಗಳಿಗೆ ರವಾನೆ ಆಗುತ್ತೆ, ಅದು ಕೂಡ ಬೇರೆ ರಾಜ್ಯದ ಬ್ಯಾಂಕುಗಳಿಗೆ. ಆ ಸಂಬಂಧ ತಲೆದಂಡವೂ ಆಯಿತು, ನಾಗೇಂದ್ರ ಅವರ ಬಂಧನವೂ ಕೂಡ ಆಯಿತು. ಆದರೂ ಸಿದ್ದಣ್ಣ ತಮ್ಮ ಹಗಲಿನ ನಿದ್ದೆ ಇಲ್ಲದೇ ಇರುವಾಗ ಹೇಳೋದು ಒಂದೇ, ಅಪ್ಪ ತಂದೆ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಅಂತ. ಕಮಿಷನ್ ಹಾವಳಿಗೆ ಕಡಿವಾಣ ಹಾಕೋಕೆ ಕ್ರಮ ತಗೊಳ್ಬೇಕು, ಇಲ್ಲಾಂದರೆ ನಾವೀಗ ಮಾಡ್ತಾ ಇರೋ ಕಾಮಗಾರಿಗಳನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಹಾಗೂ ಪ್ರತಿಭಟನೆ ಮಾಡ್ತೀವಿ ಅಂತ ಬಲರಾಮಯ್ಯ ಜೊತೆಗೆ ಸಂಘದ ಇತರ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಲೈಫ್ ಗುರು, ಗುತ್ತಿಗೆದಾರರು ಎಲ್ಲಿಂದಲೋ ಸಾಲ ಮಾಡಿಕೊಂಡು ಹಣ ತಂದಿರ್ತಾರೆ. ಸರ್ಕಾರದಿಂದ ಬಿಲ್ ಏನು ಬೇಗ ಕ್ಲಿಯರ್ ಆಗುತ್ತಾ? ಅದರಲ್ಲೂ ಕಮಿಷನ್ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಿಲ್ ಕ್ಲಿಯರ್ ಮಾಡಬೇಡಿ ಅಂತ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರ ಆದೇಶವೇ ಬಂದಿರುವಾಗ ಗುತ್ತಿಗೆದಾರರು ಎಲ್ಲಿ ಹೋಗಿ ಸಾಯಬೇಕು ಅಂತ. ವಿಧಾನಸಭಾ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತೀವಿ ಅನ್ನೋ ಭರವಸೆನ ನೀಡಿದರು. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದರೂ ಕೂಡ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ. ಬದಲಾಗುವ ಬದಲು, ಕಡಿಮೆಯಾಗುವ ಬದಲು ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋದು ಬಲರಾಮಯ್ಯ ಅವರ ಮಾತು. ಆಗಲೇ ಹೇಳಿದಂತೆ ಇದು ಯಾವುದೋ ಬೇರೆ ಪಕ್ಷದ ನಾಯಕರ ಮಾತಾಗಿದ್ದರೆ ಅದೊಂದು ರಾಜಕೀಯ ಹೇಳಿಕೆ ಅನ್ನಬಹುದಿತ್ತು. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕನೇ ಈ ಮಾತನ್ನು ಹೇಳಿದಾಗ ಸರ್ಕಾರದ ದುರಾಡಳಿತ ಎಲ್ಲಿಗೆ ಬಂದು ನಿಂತಿದೆ, ವ್ಯವಸ್ಥೆ ಸಿದ್ದು ಕಾಲದಲ್ಲಿ ಅದೆಷ್ಟು ಹದಗೆಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಂತ ಇದೇ ಮೊದಲ ಬಾರಿಗೆ ಸಿದ್ದು ಸರ್ಕಾರದ ಮೇಲೆ 40+% ಆರೋಪ ಕೇಳಿ ಬಂದಿರೋದಲ್ಲ. ಯಾವ BJPಯ ವಿರುದ್ಧ 40% ಆರೋಪ ಮಾಡಿದ್ರಲ್ಲ,
ಅದೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಸುಮಾರು 6 ತಿಂಗಳ ಹಿಂದೆ ಇದೊಂದು ಆರೋಪವನ್ನು ಮಾಡಿದರು. ರಾಜ್ಯದಲ್ಲಿ ಅಧಿಕಾರಿಗಳಿಂದಲೇ ಭ್ರಷ್ಟಾಚಾರ ಬೇರೂರಿದೆ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಮಿತಿ ಮೀರಿದೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಸಚಿವರು ಶಾಸಕರಿಗೆ ಕೊಡಬೇಕು ಅಂತ ಅಧಿಕಾರಿಗಳೇ ಗುತ್ತಿಗೆದಾರರಿಂದ ನೇರವಾಗಿ ಎತ್ತೋ ಕಮಿಷನ್ ಅಂತ ವಸೂಲಿ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಇದು ಯಾವಾಗ? ಫೆಬ್ರವರಿಯಲ್ಲಿ. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 7 ತಿಂಗಳಾಗೋಯ್ತು. 7 ತಿಂಗಳಿಂದ ಇಷ್ಟೊಂದು ದೊಡ್ಡದಾಗಿ ಕಮಿಷನ್ ದಂಧೆ ನಡೀತಾ ಇದೆ. ನಿರ್ಲಜ್ಜ ಸಿದ್ದರಾಮಯ್ಯನವರಿಗೆ ಈ ಮ್ಯಾಟ್ರೇ ಗೊತ್ತಿಲ್ವಾ? ಶುದ್ಧ ಆಡಳಿತ ಕೊಡ್ತೀವಿ ಅಂದಿದ್ದ DK ಶಿವಕುಮಾರ್ ಅವರಿಗೆ ತಲುಪಿಯೇ ಇಲ್ವಾ? ಕೆಲಸ ಆಗಬೇಕಾದ್ರೆ ಕಮಿಷನ್ ಕೊಡಬೇಕು, ತಾವು ಮೇಲಿರೋರಿಗೆ ಫೀಡ್ ಮಾಡಬೇಕು ಅಂತ ಅಧಿಕಾರಿಗಳು ಹೇಳ್ತಾರಂತೆ. ಯಾಕಯ್ಯ ಕಮಿಷನ್ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಕೇಳಿದರೆ ನಮ್ಮದೇನೂ ಇಲ್ಲ ಸರ್, ಎಲ್ಲ ಸಚಿವರು ಶಾಸಕರು ಶಾಸನ ಅಂತಾರೆ. ಅಧಿಕಾರಿಗಳೇ ಕಮಿಷನ್ ಹಣ ಸಂಗ್ರಹಿಸಿ ರಾಜಕಾರಣಿಗಳಿಗೆ ನಿಯತ್ತಾಗಿ ತಲುಪಿಸ್ತಾ ಇದ್ದಾರೆ. 40ಕ್ಕೂ ಹೆಚ್ಚು % ಕಮಿಷನ್ ಶುರುವಾಗಿದೆ ಅಂತ ಕೆಂಪಣ್ಣ ಹೇಳಿದ್ದು. ಅದೇ ಸಮಯದಲ್ಲಿ ಆಡಿದ್ದ ಕೆಂಪಣ್ಣನವರ ಇನ್ನೊಂದು ಮಾತು ತುಂಬಾ ಗಮನ ಸೆಳೆದಿತ್ತು, ಆಶ್ಚರ್ಯ ಆಗಿತ್ತು, ಆಘಾತ ಕೂಡ. ಯಾಕೆಂದರೆ ಕನ್ನಡಿಗ ಗುತ್ತಿಗೆದಾರರನ್ನು ಸಿದ್ದು ಸರ್ಕಾರ ದೂರ ಇಟ್ಟು ಟೆಂಡರ್ ಕರೆದಿತ್ತು. ಪೊಲೀಸ್ ವಸತಿಗೃಹ ಅಭಿವೃದ್ಧಿ ನಿಗಮ, BBMP, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸೇರಿದಂತೆ ಅನೇಕ ಇಲಾಖೆಗಳ ಕಾಮಗಾರಿಗಳಿಗೆ ಪ್ಯಾಕೇಜ್ ಟೆಂಡರ್ ಕರೆದಿದ್ದಾಗ ಸ್ಥಳೀಯ ಗುತ್ತಿಗೆದಾರನ ದೂರ ಇಟ್ಟು ಬೇರೆ ರಾಜ್ಯದ ಗುತ್ತಿಗೆದಾರನ ಕರೆಸಿದ್ರಂತೆ. ಅದೇನೋ ಪ್ಯಾಕೇಜ್ ಟೆಂಡರ್ ಸಿಸ್ಟಮ್ ಅಂತೆ. ಏನಿರಬಹುದು ಕನ್ನಡಿಗ ಗುತ್ತಿಗೆದಾರರನ್ನ ದೂರ ಬಿಡೋಕೆ ಕಾರಣ? ಖಂಡಿತ ಕಾರಣ ಇದೆ. ಇದು ಇನ್ನೊಂದು ರಾಜ್ಯದ ಗುತ್ತಿಗೆದಾರರ ಹಿತಾಸಕ್ತಿಯೂ ಹೌದು. ಕನ್ನಡಿಗ ಗುತ್ತಿಗೆದಾರ ಇದ್ದರೆ ಕಮಿಷನ್ ದಂಧೆಯನ್ನು ಸುಲಭವಾಗಿ ವಿಪಕ್ಷಗಳಿಗೆ ತಿಳಿಸ್ತಾನೆ ಅನ್ನೋ ಸುರಕ್ಷತೆಯ ದೃಷ್ಟಿಯೂ ಹೌದು. ಬೇರೆ ರಾಜ್ಯದವರಾದರೆ ಇಲ್ಲಿ ಲೀಡರ್ಗಳ ಪರಿಚಯ ಇರುತ್ತಾ? ಇಲ್ಲ ನೋಡಿ, ಚಾಲಾಕಿಗಳು ಈ ರಾಜಕಾರಣಿಗಳು. ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಗೋತಾದ ಕಡೆಗೆ ಮುಖ ಮಾಡಿ ನಿಂತಿರುವ ಗ್ಯಾರಂಟಿಗಳು. ತಿಂಗಳಿಗೆ 50,000 ರೂಪಾಯಿ ದುಡಿಯೋ ಮಹಿಳೆಗೂ ಫ್ರೀ ಟಿಕೆಟ್, ದಿನಕ್ಕೆ 500 ರೂಪಾಯಿ ದಿನಗೂಲಿ ಮಾಡೋ ಮಹಿಳೆಗೂ ಫ್ರೀ ಟಿಕೆಟ್. ಇದೇನೋ ಸಮಾಜವಾದ? ಗ್ಯಾರಂಟಿಗಳು ಬಡವರಿಗೆ ತಲುಪಬೇಕು. ಗ್ಯಾರಂಟಿಗಳ ಮೇಲೆ ನನ್ನ ಅಸಮಾಧಾನ ಇಲ್ಲ, ಆದರೆ ಅದು ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಹೋಗಬೇಕಲ್ಲ. CM ಮನೆಗೂ ಫ್ರೀ ಕರೆಂಟು, ಕಾಮನ್ ಮ್ಯಾನ್ ಮನೆಗೂ ಫ್ರೀ ಕರೆಂಟು. ಯಾಕೆ CMಗೆ ಕರೆಂಟ್ ಬಿಲ್ ಕಟ್ಟೋ ಶಕ್ತಿ ಇಲ್ವಾ? 14 ಸೈಟಲ್ಲಿ ಒಂದನ್ನು ಮಾರಿದ್ರೆ ಆಯ್ತಪ್ಪ. ಇನ್ನು ಕೆಲವೇ ತಿಂಗಳಲ್ಲಿ ಕರ್ನಾಟಕ ಇನ್ನೊಂದು ಹಿಮಾಚಲ ಪ್ರದೇಶ ಆಗೋದ್ರಲ್ಲಿ ಅನುಮಾನವಿಲ್ಲ. ಈ ರಾಹುಲ್ ಗಾಂಧಿ ಇದು ಗ್ಯಾರಂಟಿ ಕೊಟ್ಕೊಂಡು ಆ ರಾಜ್ಯ ದಿವಾಳಿ. ಎಲ್ಲಿ ತನಕ ಅಂದರೆ ಖುದ್ದು CM ಯಾರಿಗೂ ಕೂಡ 2 ತಿಂಗಳು ಸಂಬಳ ಕೊಡೋಕೆ ಸಾಧ್ಯವಿಲ್ಲ ಅಂದರು. ಅಲ್ಲಿ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅದ್ಯಾವ ನಶೆಯಲ್ಲಿ ಘೋಷಣೆ ಮಾಡಿತ್ತೋ ಏನೋ, ಭಾರಿ ಮಜಾ ಇದೆ. ರಾಜ್ಯದ ಎಲ್ಲ ಮನೆಗಳಿಗೆ 125 ಯೂನಿಟ್ವರೆಗೆ ಉಚಿತ ವಿದ್ಯುತ್, ಫ್ರೀ 10 ಮತ್ತು 12ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ 20,000 ಮೌಲ್ಯದ ಉಚಿತ ಲ್ಯಾಪ್ಟಾಪ್. ನೀವು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಟ್ಯಾಕ್ಸಿನ ಖರೀದಿ ಮಾಡಿದ್ರೆ ಸರ್ಕಾರ ನಿಮಗೆ 5 ಲಕ್ಷ ಸಬ್ಸಿಡಿ ಕೊಡುತ್ತೆ. 1 ಕೋಟಿ ರೂಪಾಯಿ ಮೌಲ್ಯದ ಬಸ್ ಖರೀದಿ ಮಾಡಿದರೆ 50 ಲಕ್ಷ ರೂಪಾಯಿ ಸಬ್ಸಿಡಿ ನಮ್ಮಿಂದ ಸಿಗುತ್ತೆ ಅಂದಿತ್ತು. ಹಿಮಾಚಲ ಪ್ರದೇಶದ ಮಹಿಳೆಯರಿಗೆ 1,500 ಪ್ರತಿ ತಿಂಗಳು, ಅದೇ ಟಕಾಟಕ್. ಎಲ್ಲಿಂದ ಕೊಡೋಕ್ಕಾಗುತ್ತೆ? ಆದಾಯ ಕಮ್ಮಿ, ಖರ್ಚು ಜಾಸ್ತಿ ಆದಾಗ ಒಂದು ಪುಟ್ಟ ಮನೆಯನ್ನೇ ನಡೆಸೋದು ಕಷ್ಟ ಇದೆ, ಇನ್ನೂ ಒಂದು ರಾಜ್ಯವನ್ನು ನಡೆಸೋಕ್ಕಾಗುತ್ತಾ? ಹಿಮಾಚಲ ಪ್ರದೇಶದ ರಾಜ್ಯದ ವಾರ್ಷಿಕ ಆದಾಯ 8,058 ಕೋಟಿಯಿಂದ 5,258 ಕೋಟಿಗೆ ಡಬಕ್ ಅಂತ ಕುಸಿದಿದೆ. ಹೀಗಾಗಿ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಕೇಳ್ರಪ್ಪ ಕೇಳಿ, ಯಾರಿಗೂ ಕೂಡ 2 ತಿಂಗಳು ಸಂಬಳ ಇಲ್ಲ, TA ಇಲ್ಲ, DA ಇಲ್ಲ, 2 ತಿಂಗಳು ಸರ್ಕಾರದಿಂದ ಒಂದೇ ರೂಪಾಯಿ ಬಿಚ್ಚಕ್ಕೆ ಆಗಲ್ಲ ಅನ್ನೋ ಮಾತನಾಡಿದರು. ಮೋದಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋದನ್ನು ಕೂಡ ಮರಿಲಿಲ್ಲ. ಅಯ್ಯಯ್ಯೋ, ಕೇಂದ್ರ ನಮಗೆ 9,042 ಕೋಟಿ ವಿಕೋಪದ ಪರಿಹಾರ ಹಣ ನೀಡಿಲ್ಲ ಅಂದರು. ಅರೇ ಭಾಯ್, ವಿಕೋಪದ ಹಣ ಅಂದರೆ ಅದು ರಾಜ್ಯದ ಆದಾಯ ಅಲ್ಲ. ನಿಮ್ಮ ರಾಜ್ಯದಲ್ಲಿ ಕುಸಿತ ಕಂಡಿರೋದು ಆದಾಯ. ಅಂದರೆ ರಾಜ್ಯದಲ್ಲಿ ಉತ್ಪಾದನೆ ಕಮ್ಮಿ ಆಗಿರಬಹುದು, ಫ್ರೀಗಳಿಂದ ಜನ ಕೆಲಸ ಕಮ್ಮಿ ಮಾಡ್ತಾ ಇರಬಹುದು. ಕೆಲಸ ಮಾಡೋ ಕೈಗಳಿಗೆ ಒಂದಿಷ್ಟು ಗ್ಯಾರಂಟಿ ಇಟ್ಟು ಸುಮ್ಮನೆ ಕೂರಿಸಿದ್ರೆ ರಾಜ್ಯ ಉದ್ಧಾರ ಆಗುತ್ತಾ? ಒಬ್ಬ ಒಂದು ದಿನ ಕೆಲಸಕ್ಕೆ ಹೋಗಿ ಬಂದರೆ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನೋದು ಗೊತ್ತಾ? ಬಸ್ ಹತ್ತಿದ್ರೆ ಟಿಕೆಟ್ ತಗೋತಾನೆ, ಆದಾಯ ಸರ್ಕಾರಕ್ಕೆ. ಸ್ವಂತ ಕಾರ್ ಅಥವಾ ಬೈಕ್ ಇದ್ರೆ ಅದಕ್ಕೆ ನೀರು ಹಾಕಿಸಿ ಓಡಿಸೋಕ್ಕಾಗಲ್ಲ, ಸೊ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸ್ಬೇಕು, ಅದರ ಟ್ಯಾಕ್ಸ್ ದುಡ್ಡು ಸರ್ಕಾರಕ್ಕೆ. ಊಟ ಟೀಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಒಂದು ಪಾಲು ಸರ್ಕಾರಕ್ಕೆ ಹೋಗುತ್ತೆ. ಜೊತೆಗೆ ಆತ ಕೆಲಸ ಮಾಡೋ ಕಂಪನಿಯ ಪ್ರಾಡಕ್ಟಿವಿಟಿ ಜಾಸ್ತಿ ಆಯಿತು ಅಂದರೆ, ಕಂಪನಿ ದೊಡ್ಡ ಲಾಭವನ್ನು ಮಾಡ್ತು ಅಂದರೆ ಅದರಲ್ಲಿ ಸರ್ಕಾರಕ್ಕೆ ತೆರಿಗೆ ಲೆಕ್ಕದಲ್ಲಿ ಪಾಲಿಲ್ವ? ನಂಗೆ ಅನಿಸಿದ್ದು ಒಂದೇ, ತಲೆಕೆಟ್ಟ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಒಂದು ರೂಪುರೇಷೆ ಹಾಕಿಕೊಳ್ಳದೆ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ರಾಜ್ಯವನ್ನು ತ್ಯಾಜ್ಯ ಮಾಡಿದ್ದಾರೆ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.